ಪ್ರಿಯ ಸಹೋದರ ಸಹೋದರಿಯರೇ, ಇನ್ನೊಂದು ಆವರ್ತೆ ನಾವೆಲ್ಲರೂ ಸೇರಿ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬಂದಿದ್ದೇವೆ. ನಾವು ನಂಬ್ತೇವೆ ದೇವರ ವಾಕ್ಯ ನಿಮಗೆ ಹೊಸ ಪ್ರೋತ್ಸಾಹ ಆದರಣೆ ಕೊಡ್ತಾ ಇದೆ. ಈ ಕಠಿಣ ದಿನಗಳಲ್ಲಿ ಪ್ರಿಯರೇ, ನಾವು ದಾಟಿ ಹೋಗುವಾಗ ನಮಗೆ ಹೊಸ ಬಲ ಬರುವುದೇ ದೇವರ ವಾಕ್ಯದಿಂದ. ಯಾಕೆಂದರೆ ದೇವರ ವಾಕ್ಯ ನಮಗೆ ಮಣ್ಣಾಗಿದೆ. ಆಮೆನ್. ದೇವರ ವಾಕ್ಯದಿಂದ ನಾವು ಅನೇಕ ಸಂಗತಿಗಳು ಕಲಿತೇವೆ. ಮತ್ತು ಇನ್ನೊಂದು ಬಹಳ ಸುಂದರವಾದ ಸಂಗತಿ ನಮ್ಮ ದೇವರ ವಾಕ್ಯ ವಿಷಯದಲ್ಲಿ ಏನೆಂದರೆ, ಅದು ಬರೀ ಕೇಳುವುದಲ್ಲ, ಅದು ಕೇಳಿ ಅದರ ಮೇಲೆ ನಮ್ಮ ಮನೆಯನ್ನು ಕಟ್ಕೊಳ್ಳೋದು. ಯಾವ ಮನೆ? ನಮ್ಮ ಜೀವನ ಎಂಬ ಮನೆಯನ್ನು ಆ ವಾಕ್ಯ ಮೇಲೆ ಕಟ್ತಾ ಇದ್ದೇವೆ ಪ್ರಿಯರೇ. ಈ ಮಳೆ ಬರುತ್ತೆ, ಗಾಳಿ ಬರುತ್ತೆ, ಏನೇ ಒಂದು ತೊಂದರೆ ಬಂದರೆ ಸಹ ನಾವು ಗಟ್ಟಿಯಾಗಿ ನಿಲ್ಲೋದು ಯಾವ ಕಾರಣ ಅಂದರೆ ದೇವರ ವಾಕ್ಯ. ಆಮೆನ್. ಅನೇಕ ದೇವರ ಸೇವಕರ ಮೂಲಕ ನೀವು ಇಷ್ಟೊಂದು ವಾಕ್ಯ ಕೇಳುವ ಒಂದು ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ. ಆತನ ನಾಮಕ್ಕೆ ಸ್ತೋತ್ರ. ಇವತ್ತಿನೊಂದು ಆವರ್ತೆ ನಾವೆಲ್ಲರೂ ಸೇರಿ ಧ್ಯಾನ ಮಾಡೋಕ್ಕಿಂತ ಮುಂಚೆ ನಾವೆಲ್ಲರೂ ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಇನ್ನೊಂದು ಆವರ್ತೆ ಸ್ವಾಮಿ, ಈ ಸಮಯ ಕೊಟ್ಟದಕ್ಕೆ ಸ್ತೋತ್ರ. ನಿಮ್ಮ ವಾಕ್ಯ ನಮಗೆ ಮನ್ನವಾಗಿದೆ. ನಿಮ್ಮ ವಾಕ್ಯ ಹೇಳುತ್ತಲ್ಲ ಸ್ವಾಮಿ, ಮನುಷ್ಯರು ರೊಟ್ಟಿ ತಿಂದದ್ದು ಮಾತ್ರ ಬದುಕುವುದಿಲ್ಲ, ಆದರೆ ನಿಮ್ಮ ಬಾಯಿಂದ ಬರುವ ಒಂದೊಂದು ಮಾತುಗಳು ಅಷ್ಟೇ ಅಲ್ಲ ಸ್ವಾಮಿ. ಈ ನನ್ನ ಮಾತುಗಳನ್ನು ಕೇಳಿ ಅದನ್ನು ಕೈಕೊಂಡು ನಡೆದ್ರೆ ಅವನು ಬುದ್ಧಿಯುಳ್ಳ ಮನುಷ್ಯನು, ಅವನು ತನ್ನ ಮನೆಯನ್ನು ಬಂಡೆ ಮೇಲೆ ಕಟ್ಕೊಂಡ ಒಂದು ರೀತಿಯಲ್ಲಿ ಸ್ವಾಮಿ ನಮಗೆ ನೀವು ಹೇಳಿದಿರಿ. ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಇವತ್ತು ಸಹ ನಾವು ವಾಕ್ಯವನ್ನು ಧ್ಯಾನ ಮಾಡುವಾಗ ನಮ್ಮ ಹತ್ರ ಮಾತಾಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರ ವಾಕ್ಯದಲ್ಲಿ ನೋಡಬೇಕಾದ್ರೆ ದೇವರ ಸೃಷ್ಟಿದು ಕೆಲವು ಪ್ರಾಣಿಗಳ ವಿಷಯ ಸಹ ನಾವು ದೇವರ ವಾಕ್ಯದಲ್ಲಿ ಬರೆದಿದೆ. ಹದ್ದುಗಳ ವಿಷಯದಲ್ಲಿ ನಾವು ನೋಡ್ತೇವೆ, ಯೋಹಾನದು ಮೀನಿನ ವಿಷಯದಲ್ಲಿ ನಾವು ನೋಡ್ತೇವೆ, ಮತ್ತು ನಾಯಿ ವಿಷಯದಲ್ಲಿ ನಾವು ನೋಡ್ತೇವೆ, ಹಂದಿ ವಿಷಯದಲ್ಲಿ ಬರೆದದ್ದು ನಾವು ನೋಡ್ತೇವೆ. ಅದೇ ಸಮಯದಲ್ಲಿ ಇರುವೆ ವಿಷಯನೂ ಬರೆದಿದೆ. ಅಂದರೆ ನಮ್ಮ ದೇವರು ಕನಿಷ್ಠ ಒಂದು ಕ್ರೀಚರ್, ಒಂದು ಇನ್ಸೆಕ್ಟ್ ಬಗ್ಗೆ ಸಹ, ಸಣ್ಣಕ್ಕಿಂತ ಸಣ್ಣ ಒಂದು ಕ್ರಿಮಿ ಬಗ್ಗೆ ಸಹ ದೇವರು ನಮಗೆ ಅದರ ಮೇಲೆ ಗಮನವನ್ನು ಇಡಬೇಕು ಅಂತ ಸೊಲೊಮೋನ ಮೂಲಕ ನಮಗೆ ತಿಳಿಸ್ತಾರೆ. ಅದನ್ನು ನಾವೆಲ್ಲರೂ ಸೇರಿ ಓದ್ಕೊಳ್ಳೋಣ. ಜ್ಞಾನೋಕ್ತಿ ಅದ 6ನೇ ಅಧ್ಯಾಯದ ಬುಕ್ ಆಫ್ ಪ್ರಾಬ್ಸ್ ಚಾಪ್ಟರ್ 6 6ನೇ ಅಧ್ಯಾಯ 6ನೇ ವಚನದಿಂದ ನಾನು ಓದ್ತೇನೆ. ದ ಬುಕ್ ಆಫ್ ಪ್ರಾಬ್ಸ್ ಚಾಪ್ಟರ್ 6 verse 6 onwards. Go to the ant, thou sluggard, consider her ways and be wise, which having no guide, overseer or ruler, provideth her meat in the summer, and gathereth her food in the harvest. How long wilt thou sleep, O sluggard? When wilt thou arise out of thy sleep? Yet a little sleep, a little slumber, a little folding of the hands to sleep. So shall thy poverty come as one that traveleth, and they want as an armed man. ಇಲ್ಲಿ 6ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ ಅಂದರೆ, ಗೋ ಟು ದ ಆ್ಯಂಡ್ ದೌ ಸ್ಲಗಡ್, ಕನ್ಸಿಡರ್ ಹರ್ ವೇಸ್ ಆ್ಯಂಡ್ ಬಿ ವೈಸ್. ಏನು ನಮಗೆ ಹೇಳ್ತಾ ಇದ್ದಾರೆ ಅಂದರೆ ದೇವರ ವಾಕ್ಯ, ಸೊಲೊಮೋನು ಈ ಒಂದು ಜ್ಞಾನೋಕ್ತಿಯನ್ನು ಬರೆದಾಗ ಅವನಿಗೆ ಇದ್ದ ಧ್ಯಾನ ಇಷ್ಟು ಇತ್ತು. ಈ ವಾಸ್ ಫುಲ್ ಆಫ್ ವಿಸ್ಡಮ್. ಆದರೆ ಈಸ್ ಟೆಲಿಂಗ್ ಅಸ್, ಆ ಕಾಲದ ಜನರಿಗೂ ಅಷ್ಟೇ, ಈ ಕಾಲದ ಜನರಿಗೂ ಅಷ್ಟೇ ನೋಡಿ, ಇರುವೆದು ಒಂದು ನೇಚರ್, ಕ್ಯಾರೆಕ್ಟರಿಸ್ಟಿಕ್ ಆಫ್ ಆ್ಯಂಟ್ ಹ್ಯಾಸ್ ನಾಟ್ ಚೇಂಜ್ಡ್. ಅದು ಹೇಳೋದಿಲ್ಲ ಏನೆಂದರೆ, ಐ ವಾಸ್ ಇನ್ ದ 10th century and now I am on the 21st century. The ant has not changed. Its nature is just the same. ಸೊಲೊಮೋನ ಏನು ಬರೀತಾ ಇದ್ದಾನೆ ಇಲ್ಲಿ ಅಂದರೆ, ಆ್ಯಂಟ್ ಈಸ್ ವೈಸ್. ಒಂದು ಇರುವೆ ಅದು ಜಾಣ ಅಂತೆ. ಇಷ್ಟು ಚಿಕ್ಕದಿದೆ ಪ್ರಿಯರೇ. ಇಷ್ಟೋ ಸರ್ತೆ ನಾನು ಏನು ಮಾಡಿದ್ದೇವೆ ಗೊತ್ತಾ, ನಾವು ಅದನ್ನು ಜಸ್ಟ್ ಸ್ಕ್ವೀಸ್ ಮಾಡಿಬಿಟ್ಟಿದ್ದೇವೆ. ಈ ಕೆಲವು ಸರ್ತೆ ನಾವು ಎಲ್ಲೋ ಕೂತಾಗ ಮೈಯಲ್ಲಿ ಏನೋ ಹರಡ್ತಾ ಇರಬೇಕಾದ್ರೆ ವಿ ಫೀಲ್ ಇಟ್ಸ್ ಅನ್ ಆ್ಯಂಟ್. ಅದನ್ನು ಹಿಂಗೆ ಮುಟ್ಟಿ ಅಲ್ಲೇ ವಿ ಸ್ಕ್ವೀಸ್ ಇಟ್ ಅಪ್, ಇಟ್ಸ್ ಗಾನ್. ಬಟ್ ವೆನ್ ಐ ವಾಸ್ ಡೂಯಿಂಗ್ ಈ ಒಂದು ಬೈಬಲ್ ಸ್ಟಡಿ ನಾನು ಮಾಡಬೇಕಾದ್ರೆ ಐ ವಾಸ್ ಸರ್ಪ್ರೈಸ್ಡ್. ನಮಗೆ ಇರುವೆಯಿಂದ ಕಲೀಲಿಕ್ಕೆ ಹೇಳಿದೆ. ಇರುವೆದು ವಿಷಯದಲ್ಲಿ ಒಂದು ಸಂಗತಿ ಏನೆಂದರೆ, ಇರುವೆ ತನಗಿಂತ 500 ಪಟ್ಟು ಹೆಚ್ಚಾದ ವೇಟನ್ನು ತಗೊಳ್ತದಂತೆ. ಇಟ್ ಕ್ಯಾನ್ ಕ್ಯಾರಿ 500 times more than its weight. ದ ಆ್ಯಂಟ್ ಕ್ಯಾನ್ ಕ್ಯಾರಿ ದಟ್. ಹೇಗೆ ಅಂತ ನಾವು ನೋಡುವ. ಈ ಇರುವೆದ ವಿಷಯದಲ್ಲಿ 5 ಸಂಗತಿಗಳು ನಾವು ಕಲಿತೇವೆ. ಮೊದಲನೇದಾಗಿ, ದ ಆ್ಯಂಟ್ ಈಸ್ ವೆರಿ ವೈಸ್. ಇರುವೆ ಬಹಳ ಜಾಣವಾದ ಒಂದು ಕ್ರಿಮಿಯಾಗಿದೆ. ಎರಡನೇದಾಗಿ, ಅವರಿಗೆ ನೋಡಿ, ಈ ವಚನ ಓದ್ರಿ ಇಲ್ಲಿ,
6ನೇ ಅಧ್ಯಾಯ ಅದದು 7ನೇ ವಚನ ಹೇಳುತ್ತೆ, ವಿಚ್ ಹ್ಯಾವಿಂಗ್ ನೋ ಗೈಡ್, ನೋ ಓವರ್ಸಿಯರ್ ಆರ್ ರೂಲರ್. ಇರುವೆಗೆ ಒಂದು ಕಮಾಂಡರ್ ಇಲ್ಲ, ಒಂದು ರೂಲರ್ ಇಲ್ಲ, ಒಂದು ಗೈಡ್ ಇಲ್ಲ, ಒಂದು ಟೀಚರ್ ಇಲ್ಲ. ಆನ್ ಆ್ಯಂಟ್ ಈಸ್ ಇಂಡಿಪೆಂಡೆಂಟ್ ಬೈ ಇಟ್ ಸೆಲ್ಫ್. ಈಚ್ ಆ್ಯಂಟ್ ಡಸ್ ಇಸ್ ವರ್ಕ್ ನಾಟ್ ವಿತ್ ಎನಿ ಕಮಾಂಡ್. ಅವ್ರಿಗೆ ಯಾರ್ದು ಕಮಾಂಡ್ ಇಲ್ಲ. ಆ್ಯಂಟಿಂದು ಒಂದು ಕಾಲನಿ ಅಂತಾರೆ, ಎಲ್ಲ ಆ್ಯಂಟ್ಗಳು ಎಲ್ಲ ಇರುವೆಗಳು ಸೇರ್ತದಲ್ಲ, ಅದಕ್ಕೆ ಒಂದು ಕಾಲನಿ ಆಫ್ ಅನ್ ಆ್ಯಂಟ್. ಕಾಲನಿ ಆಫ್ ಅ ಆ್ಯಂಟಲ್ಲಿ ಅದು ಹೆಡ್ ಇರೋದು ಒಂದು ರಾಣಿ. ಆದರೆ ಆ ರಾಣಿ ಯಾವುದೇ ಒಂದು ಕಮಾಂಡ್ ಕೊಡೋದಿಲ್ಲ. ಆ ರಾಣಿ, ಇರುವೆದಲ್ಲಿರುವ ರಾಣಿದು ಒಂದೇ ಒಂದು ಕೆಲಸ ಏನೆಂದರೆ ಮರಿ ಇಡೋದು. The queen ant lays eggs and that ant is formed, ant is given birth. ಮತ್ತೆ ಇರುವೆಗಳು ಹುಟ್ಟುತ್ತವೆ. ಅಷ್ಟೇ ಕೆಲಸ, ಕಮಾಂಡ್ ಕೊಡುವ ಕೆಲಸ ಅಲ್ಲ. ಮೊದಲನೇದಾಗಿ ಇರುವೆ ಭಾಳ ಜಾಣ. ಎರಡನೇದಾಗಿ ಇರುವೆ ಅದಕ್ಕೆ ಯಾರೂ ಕಮಾಂಡ್ ಕೊಡೋದಿಲ್ಲ. ಮೂರನೇದಾಗಿ ನೋಡಿ, ಇಲ್ಲಿ ಓದ್ತವೆ ನಾವು 8ನೇ ವಚನ, ಇಟ್ ಪ್ರೊವೈಡ್ಸ್ ಹರ್ ಮೀಟ್ ಇನ್ ದ ಸಮ್ಮರ್ ಆ್ಯಂಡ್ ಗ್ಯಾದರಿತ್ ಹರ್ ಫುಡ್ ಇನ್ ದ ಹಾರ್ವೆಸ್ಟ್. ಏನು ಮಾಡ್ತದೆ ಇರುವೆ ಅದು ನೋಡಿದ್ರಿ ನೀವು? ಎಲ್ಲರಿಗೆ ಗಮನ, ಎಸ್ಪೆಷಲಿ ನಾವು ಮಕ್ಕಳು ಇರುವಾಗ ತುಂಬಾ ಅದು ಇಂಟ್ರೆಸ್ಟು. ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ಕೊತ ಇರುತ್ತೆ, ಕರೆಕ್ಟಾ? ಅದ ಬಾಯಲ್ಲಿ ಏನೋ ಒಂದು ಸಣ್ಣ ವಸ್ತು ಇರುತ್ತೆ. ಮನೆಯಲ್ಲಿ ನೋಡಿರಿ, ಏನೋ ಒಂದು ಸ್ವಲ್ಪ ಬಿತ್ತೆ ಅಂದರೆ ಯಾರು ಆ ಇರುವೆಗೆ SMS ಮಾಡೋದಿಲ್ಲ, ಆ ಥರ ವಾಟ್ಸಪ್ ಮೆಸೇಜ್ ಮಾಡೋದಿಲ್ಲ, ಯಾವುದೇ ರೀತಿಯ ಟೆಲಿಫೋನಿಕ್ ಕಾಲ್ ಇರೋದಿಲ್ಲ. ಬಟ್ ವಿದಿನ್ 5 minutes ನೀವು ನೋಡ್ರಿ, ಇರುವೆ ಅಲ್ಲಿ ಹಾಜರಿರುತ್ತೆ. ಅದು ಬರುತ್ತೆ, ಮತ್ತು ಏನು ಮಾಡ್ತದೇನೆಂದರೆ, ಇಟ್ ಸ್ಟಾರ್ಟ್ಸ್ ಟೇಕಿಂಗ್ ದ ಫುಡ್ ದಟ್ ಈಸ್ ಫಾಲನ್ ಡೌನ್. ಬಿದ್ದು ಹೋದ ಆಹಾರವನ್ನು ತಗೊಂಡು ಹೋಗ್ತಾ ಇರುತ್ತೆ. ಏನು ಮಾಡ್ತದೆ ಈ ಇರುವೆ ಅಂದರೆ, ಇರುವೆಗೆ ಯಾವಾಗಲೂ ಒಂದು ಆಲೋಚನೆ, ಚಳಿಗಾಲ ಬರುತ್ತೆ, ನಾವು ಆಹಾರವನ್ನು ಶೇಖರಿಸಿ ಇಡಬೇಕು. ಡ್ಯೂರಿಂಗ್ ದ ವಿಂಟರ್ ವಿ ಮೇ ನಾಟ್ ಫೈಂಡ್ ಫುಡ್, ಸೊ ವಿ ಹ್ಯಾವ್ ಟು ಸೇವ್ ಫಾರ್ ದ ಫ್ಯೂಚರ್. ಆ್ಯಂಡ್ ಆಲ್ವೇಸ್ ಹ್ಯಾಸ್ ಒನ್ ಥಾಟ್, ಏನೆಂದರೆ ನಾನು ನನ್ನ ಆಹಾರವನ್ನು ಶೇಖರಿಸಿ ಇಡಬೇಕು. ಸೊ ವಾಟ್ ವಿ ಲರ್ನ್ ಫ್ರಮ್ ದ ಆ್ಯಂಟ್, ಮೊದಲನೇದಾಗಿ ಇರುವೆ ತುಂಬ ಜಾಣ. ಎರಡನೇದಾಗಿ ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಇನ್ಸೆಕ್ಟ್, ಯಾರ್ದ ಒಂದು ಕಮಾಂಡಿಂದ ಅದು ಕೆಲಸ ಮಾಡೋದಿಲ್ಲ. ಮೂರನೇದಾಗಿ ನಾವು ನೋಡ್ತವೇನೆಂದರೆ, ಇರುವೆ ಅದು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತದೆ, ಇಟ್ ಸೇವ್ಸ್. ನಾಲ್ಕನೇದಾಗಿ ನಾವು ನೋಡ್ತೇವೆ, ಇರುವೆ ಒಂದು ಟೀಮ್ ವರ್ಕ್ ಮಾಡುತ್ತೆ. ನೀವು ಗಮನಿಸ್ಬೋದು, ಏನೆಂದರೆ ಒಂದು ಇರುವೆ, ನಾವು ಅದನ್ನು ಒಂದು ಸ್ಟ್ರೇಟ್ ಲೈನಲ್ಲಿ ಹೋಗ್ತಾ ಇರುವಾಗ ಮಧ್ಯದಲ್ಲಿ ನಾವು ಕೈ ಇಡ್ತೇವೆ ಅಥವಾ ಏನೋ ಒಂದು ಕಡ್ಡಿ ಇಟ್ಟೆವು, ಅದು ಏನು ಮಾಡ್ತದೆ, ಅದು ಮೆಸೇಜನ್ನು ಕಲಿಸ್ಕೊಂಡು ಹೋಗುತ್ತೆ. ಅದು ಒಂದೇ ಕೆಲಸ ಮಾಡೋದಿಲ್ಲ, ಒಂದು ಇರುವೆ ಒಂದಾಗಿ ಕೆಲಸ ಮಾಡೋದಿಲ್ಲ. ದ ಆ್ಯಂಟ್ ಆಲ್ವೇಸ್ ಬಿಲೀವ್ಸ್ ಇನ್ ಟೀಮ್ ವರ್ಕ್. ಕೆಲವು ಸರ್ತಿ ನಾನು ನೋಡಿದ್ದೇನೆ, ಐ ವಾಸ್ ಸರ್ಪ್ರೈಸ್ಡು. ಒಂದು ದೊಡ್ಡ ಚಪಾತಿ ತುಂಡು ನಮ್ಮ ನಾಯಿ ತಿಂದದ್ದು ಬಿಟ್ಟಿರ್ತದೆ, ಅಲ್ಲೇ ಒಂದು ಬೌಲಲ್ಲಿ ಬಿದ್ದಿರ್ತದೆ. ಸ್ವಲ್ಪ ಹೊತ್ತಾದ ಮೇಲೆ ಈ ಇರುವೆಗಳು ಬರ್ತವೆ ಅವನ ಫುಡ್ ಬೌಲ್ಗೆ ಬಂದುಬಿಟ್ಟು ಈ ಚಪಾತಿದ ತುಂಡನ್ನು ಒಂದೇ ಇರುವೆ ಎತ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ನೋಡಿ. ಅದಕ್ಕೆ ಅದು ಎಲ್ಲ ಅದು ಮೆಸೇಜ್ ಕಲಿಸ್ತದೋ ಏನು ಮಾಡ್ತದೆ ಗೊತ್ತಿಲ್ಲ, ಎಲ್ಲ ಆ್ಯಂಟ್ಗಳು ಸೇರಿ ಬರ್ತದಲ್ಲಿ, ಎಲ್ಲ ಇರುವೆಗಳು ಸೇರಿ ಬಂದು ಏನು ಮಾಡ್ತಾರೇನೆಂದರೆ, ಆ ಚಪಾತಿ ತುಂಡನ್ನು ಒಟ್ಟಿಗೆ ಸೇರಿಸಿ ತಗೊಂಡು ಹೋಗ್ತಾರೆ. ವೆರಿ ಇಂಟ್ರೆಸ್ಟಿಂಗ್, ಇಟ್ ಈಸ್ ಸೋ ಇಂಟ್ರೆಸ್ಟಿಂಗ್. ಅದಕ್ಕಿಂತ ಇಷ್ಟು ದೊಡ್ಡ ತುಂಡು ಇರುತ್ತೆ ಅದು. ಚಪಾತಿ ತಗೊಳ್ಳಿ ಅಥವಾ ಯಾವುದು ಅನ್ನ ಒಂದಾಗಿರ್ಬೋದು, ಒಂದು ಅನ್ನ ಸಹ ಬಿದ್ದರೆ ಅದಕ್ಕೆ ಒಂದೇ ಇರುವೆಗೆ ಅದನ್ನು ತಗೊಂಡೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬಟ್ ಎಲ್ಲರೂ ಸುತ್ತಿಡ್ಕೊಂಡು ಇಷ್ಟು ಚೆಂದ ಕೆಲಸ ಮಾಡ್ತಾರೆ. ಎಂಥ ಟೀಮ್ ವರ್ಕ್ ಇದೆ. ವಿ ಮಸ್ಟ್ ಲರ್ನ್ ಫ್ರಮ್ ದಟ್. ಐದನೇದಾಗಿ ಇಟ್ ಈಸ್ ಪರ್ಸಿಸ್ಟೆಂಟ್, ಏನೆಂದರೆ ಅದು ಬಿಟ್ಟು ಕೊಡೋದಿಲ್ಲ. ನೋಡಿ, ಈಗ ಇದು ಚಪಾತಿ ತುಂಡು ಅಥವಾ ಒಂದು ಅನ್ನ, ಅದನ್ನು ತಗೊಂಡು ಹೋಗಬೇಕಾದ್ರೆ ನಾವೇನಾದರೂ ಅದಕ್ಕೆ ಹೊಡೆದೆ, ಅದನ್ನು ಡಿಸ್ಟರ್ಬ್ ಮಾಡಿದರೆ ಚದರಿ ಹೋದ ಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಮತ್ತೆ ಬರ್ತದೆ, ಬಿಡುವುದಿಲ್ಲ ಅದು ಅಂಟಿಲ್ ಇಟ್ ಹ್ಯಾಸ್ ಫಿನಿಶ್ಡ್ ಡೂಯಿಂಗ್ ಇಸ್ ವರ್ಕ್. ಇಷ್ಟೋ ಸರ್ತ್ಯದಲ್ಲಿ ನಾನು ನೋಡಿದ್ದೇನೆ. ಒಂದು ಮನೆ ಕಟ್ತದಲ್ಲ, ಒಂದು ಆ್ಯಂಟಿಲ್ ಒಂದು ಸಣ್ಣ ಕಟ್ಟಿರ್ತದೆ, ಅದಕ್ಕೆ ನೀರು ಹೊಯ್ದು ನೋಡ್ರಿ ನೀವು, ಆ ಕ್ಷಣದಲ್ಲಿ ಅದೆಲ್ಲ ಡಿಸ್ಪರ್ಸ್ ಆಗುತ್ತೆ, ಸ್ಕ್ಯಾಟರ್ ಆಗುತ್ತೆ. ಮಾರನೇ ದಿವಸ ನೀವು ಎದ್ದು ನೋಡ್ರಿ, ಇಟ್ ಹ್ಯಾಸ್ ಅಗೇನ್ ಬಿಲ್ಟ್ ವಾಟ್ ವಾಸ್ ಡಿಸ್ಟ್ರಾಯ್ಡ್. ಇಟ್ ಈಸ್ ಪರ್ಸಿಸ್ಟೆಂಟ್, ಇಟ್ ಡಸಂಟ್ ಗಿವ್ ಅಪ್.
ಬಟ್ ಸಾಲಮನು ನಮಗೆ ಇದರಿಂದ ಏನನ್ನು ಕಲೀಲಿಕ್ಕೆ ಹೇಳ್ತಾನೆ, ಏನು ಹೇಳ್ತಾನೆ ಅಂದರೆ ವಿ ಹ್ಯಾವ್ ಟು ಬಿ ವೈಸ್. ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ ವಿ ಹ್ಯಾವ್ ಟು ಬಿ ವೈಸ್ ಲೈಕ್ ಅ ಸ್ನೇಕ್ ಬಟ್ ಹಾರ್ಮ್ಲೆಸ್ ಲೈಕ್ ಅ ಡವ್. ಈ ಕಾಲ ಇದೆಯಲ್ಲ ಪ್ರಿಯರೇ, ನೀವು ನಾನು ಇರುವ ಕಾಲ ಯಾರು ಮೋಸ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ವಿ ಆ್ಯಕ್ಚುಲಿ ನಾವು ಕ್ರೈಸ್ತರು ಒಂದು ರೀತಿಯಲ್ಲಿ ಹೇಗೆ ಅಂದರೆ ಯೇಸು ಸ್ವಾಮಿ ನಮಗೆ ಹೆಸರು ಕೊಟ್ಟಿದ್ದಾರೆ, ನಾವು ಕುರಿಗಳಂಗೆ ಇದ್ದೇವೆ. ನಮ್ಮನ್ನು ಜನರು ಆರಾಮ್ಸೆ ಮೋಸ ಮಾಡಿ ಹೋಗ್ತಾರೆ. ಆದರೆ ದೇವರ ವಾಕ್ಯ ನಮಗೆ ತಿಳಿಸ್ತದೇನೆಂದರೆ ವಿ ಶುಡ್ ಬಿ ವೈಸ್ ಲೈಕ್ ಅ ಆ್ಯಂಟ್. ಎರಡನೇದಾಗಿ ನಾವು ನೋಡ್ತವೇನೆಂದರೆ ಅವ್ರಿಗೆ ಯಾವೊಂದು ಆರ್ಡರ್ಸು ಬೇಕಾಗಿಲ್ಲ ಪ್ರಿಯರೇ. ಇವತ್ತು ನಾವು ದೇವರ ಮಕ್ಕಳಾಗಿದ್ದೇವೆ, ನಮಗೂ ದೇವರು ತಂದೆ ಆಗಿದ್ದಾರೆ, ದೇವರ ವಾಕ್ಯ ನಮಗೆ ಅದದು ಬೋಧಿಸ್ತದೆ. ನಮಗೆ ಇವತ್ತು ನಮ್ಮ ಮೇಲೆ ಹಿರಿಯರಿದ್ದಾರೆ, ವಿ ಲರ್ನ್ ಫ್ರಮ್ ದೆಮ್. ಬಟ್ ನನ್ನ ಜವಾಬ್ದಾರಿ ಏನೆಂದರೆ ದ ವರ್ಕ್ ದಟ್ ಈಸ್ ಅಸೈನ್ ಟು ಅಸ್, ನಮಗೆ ಕೊಟ್ಟಿದ್ದ ಕೆಲಸವನ್ನು ನಾವು ನಿಯತ್ತಲ್ಲಿ ಮಾಡ್ತವ ಅಥವಾ ಜನರು ನೋಡಿದಾಗ ಅಷ್ಟೇ ಮಾಡ್ತವ. ಜನರು ನಮ್ಮ ಸುತ್ತಿರುವಾಗ ವಿ ಆರ್ ಡಿಫ್ರೆಂಟ್, ಜನರು ನಮ್ಮ ಸುತ್ತು ಇಲ್ಲದಾಗ ನಾವು ಡಿಫ್ರೆಂಟ್. ಹಾಗೆ ಇಲ್ಲ ಈ ಇರುವೆ ಮೇಲೆ ಯಾರೋ ಒಂದು ಕಮಾಂಡ್ ಇಲ್ಲ, ಯಾವುದೋ ಒಂದು ಮಾಲೀಕ ಇಲ್ಲ, ಯಾವುದೋ ಒಂದು ಲೀಡರ್ ಇಲ್ಲ, ಯಾವುದೋ ಒಂದು ಟೀಚರ್ ಇಲ್ಲ, ಯಾರೂ ಇದನ್ನು ನೋಡೋದಿಲ್ಲ. ಆದರೆ ಇಟ್ ಈಸ್ ಕಂಟಿನ್ಯೂಸ್ಲಿ ಡೂಯಿಂಗ್ ಇಟ್ಸ್ ವರ್ಕ್. ನಾವು ಹಾಗೆ ಇದ್ದವ, ನಾವು ಕೆಲಸ ಮಾಡೋ ಕಡೆ ಇರ್ಬೋದು ಅಥವಾ ನಾವು ಸೇವೆ ಮಾಡ್ತಾ ಇರುವಾಗ ಸಹ ಎಷ್ಟೋ ಸರ್ತಿ ನಾವು ಏನು ಮಾಡ್ತೇವೆನೆಂದರೆ ಮನಸ್ಸಿಲ್ಲದೆ ಸೇವೆ ಮಾಡ್ತೇವೆ. ಜನರ ಒಂದು ಮೆಚ್ಚುಗೆಗೆ ಸೇವೆ ಮಾಡ್ತೇವೆ, ಜನರ ಒಂದು ಮೆಚ್ಚುಗೆಗೆ ನಾವು ಕೆಲಸ ಮಾಡ್ತೇವೆ. ನಾವು ಕೆಲಸ ಮಾಡೋ ಸ್ಥಳದಲ್ಲಿ ಸಹ ಅಷ್ಟೇ, ನಮಗೆ ಒಂದು ಹೈಕ್ ಸಿಕ್ಕಲಿ, ನಮಗೆ ಒಂದು ಪ್ರಮೋಷನ್ ಸಿಕ್ಕಲಿ ಅಂತ ಹೇಳಿ ನಾವು ಎಲ್ಲರಿಗೆ ಮೆಚ್ಚುವ ರೀತಿಯಲ್ಲಿ ಇದ್ದೇವೆ ಪ್ರಿಯರೇ. ಇಲ್ಲ, ಇಲ್ಲಿ ಏನು ಮೊದಲನೇ ವಚನ ನಾವು ಓದಿದ್ದೇವೆನೆಂದರೆ ಲರ್ನ್ ಫ್ರಮ್ ದ ಆ್ಯಂಟ್. ಸೊ ನಾವು ಏನು ಕಲಿಬೇಕು ಈ ಒಂದು ಇರುವೆಯಿಂದ ಅಂದರೆ ಯಾರು ನೋಡಲಿ ಯಾರು ನೋಡದೇ ಇರಲಿ, ನನ್ನ ಪಾಡಿಗೆ ನಾನು ನನ್ನ ಕೆಲಸವನ್ನು ಮಾಡ್ತಾನೆ. ಯಾಕೆಂದರೆ ನನ್ನನ್ನು ನೋಡುವ ತಂದೆಯಾದ ದೇವರಿದ್ದರೆ, ಎಲ್ಲವನ್ನೂ ನೋಡುವ ದೇವರು ಏನು ಮಾಡ್ತಾರೇನೆಂದರೆ ಖಂಡಿತವಾಗಿ ನಾನು ನಿಯತ್ತಲ್ಲಿ ಕೆಲಸ ಮಾಡಿದರೆ ನನಗೆ ಗೌರವ ಅವರಿಂದನೇ ಬರುತ್ತೆ, ನನ್ನ ಏಳಿಗೆ ಅವರಿಂದ ಬರುತ್ತೆ. ಹಿಸ್ ಐಸ್ ಆರ್ ವಾಚಿಂಗ್ ಅಸ್. ಲೆಟ್ ಅಸ್ ನಾಟ್ ಹ್ಯಾವ್ ಅ ಡ್ಯುಯಲ್ ಪರ್ಸ್ನಾಲಿಟಿ. ಜನ ಇದ್ದಾಗ ವಿ ಆರ್ ಡಿಫ್ರೆಂಟ್, ಜನ ಇಲ್ಲದಾಗ ವಿ ಆರ್ ಡಿಫ್ರೆಂಟ್. ನೋ, ಲೆಟ್ ಅಸ್ ಬಿ ದ ಸೇಮ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್. ನಮ್ಮ ಮನೆಗಳಲ್ಲಿ ನಾವು ಒಬ್ಬರೇ ಇರುವಾಗ ನಾವು ಹೇಗಿದ್ದೇವೆ, 10 ಜನರ ಮುಂದೆ ನಾವು ಹೇಗೆ ಇದ್ದೇವೆ, ನಾವು ಮನೇಲಿ ಇರುವಾಗ ನಮ್ಮ ರೀತಿ ನೀತಿನೇ ಬೇರೆ, ನಮ್ಮ ಆಲೋಚನೆಗಳೇ ಬೇರೆ, ನಮ್ಮ ನಿಯಮಗಳೇ ಬೇರೆ. ಎಲ್ಲರಿರುವಾಗ ನಾವು ಬೇರೆ ಇದ್ದರೆ ವಿ ಆರ್ ನಾಟ್ ಲರ್ನಿಂಗ್ ಎನಿಥಿಂಗ್ ಫ್ರಮ್ ದ ಆ್ಯಂಡ್. ಇದು ಎರಡನೇ ಸಂಗತಿ ಪ್ರಿಯರೇ. ಮೂರನೇ ಸಂಗತಿ ನಾವು ಏನನ್ನು ನೋಡ್ತಾ ಅಂದರೆ ಇಟ್ ಪ್ರಿಪೇರ್ಸ್ ಫಾರ್ ದ ಫ್ಯೂಚರ್. ಅದು ತನ್ನ ಭವಿಷ್ಯ ಬಗ್ಗೆ ಯೋಚನೆ ಮಾಡ್ತಂತೆ. ಒಂದು ಕತೆ ನಾನು ಕೇಳಿದೆ ಶಾಲೆಯಲ್ಲಿ ಇರಬೇಕಾದ್ರೆ. ಒಂದು ಗ್ರಾಸ್ ಹೊಪ್ಪರ್ ಇತ್ತಂತೆ. ಆ ಗ್ರಾಸ್ ಹೊಪ್ಪರು ಹಾಡ್ಕೊತ ಕುಣ್ಕೊತ ಗಮ್ಮತ್ತು ಮಾಡ್ಕೊತ ಇಡೀ ಸಮ್ಮರ್ ಅಂದರೆ ಬೇಸಿಗೆ ಕಾಲದಲ್ಲಿ ತನ್ನ ಸಮಯವನ್ನು ಹಾಗೆಯೇ ಕಳೀತಾ ಇತ್ತಂತೆ. ಮತ್ತು ಈ ಇರುವೆಯನ್ನು ನೋಡಿ ಮಸ್ಕಿರಿ ಮಾಡ್ತಾ ಇತ್ತಂತೆ. ಏನೋ ಮಾರಾಯ ನೀನು, ಇಂಥ ಒಳ್ಳೆ ಒಂದು ಅಟ್ಮಾಸ್ಫಿಯರ್, ಒಳ್ಳೆಯ ಒಂದು ಕ್ಲೈಮೇಟು, ಒಳ್ಳೆಯ ಸುಂದರವಾದ ಒಂದು ವೆದರ್ ಇರುವಾಗ ನೀನು ಎಂಥ ಕೆಲಸ ಮಾಡೋದು, ನೀನು ಈ ಟೈಮಲ್ಲಿ ಬಿಡು, ಈ ಟೈಮಲ್ಲಿ ಎಂಜಾಯ್ ದ ನೇಚರ್, ಎಂಜಾಯ್ ಯೋರ್ ಸೆಲ್ಫ್ ಅಂತ ಆ ಗ್ರಾಸ್ ಹೊಪ್ಪರು ಆ ಇರುವೆಗೆ ಹೇಳ್ತಾ ಇತ್ತಂತೆ. ಆ ಇರುವೆ ತಲೆಗೇನೆ ಹಾಕ್ತಾ ಇರಲಿಲ್ಲಂತೆ, ತನ್ನ ಪಾಡಿಗೆ ಹೋಗಿ ಆಹಾರವನ್ನು ಎಲ್ಲಿ ಆಹಾರ ಸಿಕ್ಕುತ್ತೆ ಅದನ್ನು ನೋಡಿಕೊಂಡು ಇಟ್ ವಾಸ್ ಟೇಕಿಂಗ್ ಇಟ್ ಟು ದ ಆ್ಯಂಟಿಲ್ ಇಟ್ ವಾಸ್ ಗೋಯಿಂಗ್ ಆನ್ ಸ್ಟೋರಿಂಗ್ ಅಪ್. ಆ ಒಂದು ಸಮಯ ಬಂತೆಂದರೆ ಬೇಸಿಗೆ ಕಾಲ ಹೋಯಿತು. ನೀವು ನೋಟಿಸ್ ಮಾಡಿರ್ಬೋದು, ಬೇಸಿಗೆ ಕಾಲದಲ್ಲಿ ಇರುವೆಗಳು ಜಾಸ್ತಿ, ಹೌದಲ್ಲ? ಅದೇ ಮಳೆಗಾಲಕ್ಕೆ ಚಳಿಗಾಲಕ್ಕೆ ನಾವಷ್ಟು ನೋಡೋದಿಲ್ಲ. ಯಾಕೆಂದರೆ ದೇ ಆರ್ ಡನ್, ದೇ ಹ್ಯಾವ್ ಮೋರ್ ದೆನ್ ಇನಫ್ ಫುಡ್, ದೇ ಹ್ಯಾವ್ ಸ್ಟೋರ್ಡ್. ಅದನ್ನು ಒಳಗೆ ಇಟ್ಕೊಂಡು ದೇ ಆರ್ ನಾಟ್ ಸೀನ್ ಮಚ್. ಮತ್ತು ಚಳಿಗಾಲ ಬಂದಾಗ ಆಹಾರ ಎಲ್ಲಿ ಸಿಕ್ಕಿಲ್ಲ. ನಮ್ಮ ದೇಶದಲ್ಲಿ ಚಳಿಗಾಲ ಬೇರೆ ಪ್ರಿಯರೇ. ಬೇರೆ ನೀವು ವೆಸ್ಟರ್ನ್ ಕಂಟ್ರೀಸ್ಗೆ ಹೋದರೆ ಚಳಿಗಾಲ ಅಂದರೆ ಎಲ್ಲ ಮರ ಗಿಡದು ಎಲೆ ಎಲ್ಲ ಹೋಗಿರ್ತದೆ, ಏನೂ ಕಾಣೋದಿಲ್ಲ. ಅಂಥ ಸಮಯದಲ್ಲಿ ಇದಕ್ಕೆ ಆಹಾರನೇ ಸಿಕ್ಕುವುದಿಲ್ಲ. ಅದಕ್ಕೆ ಈ ಗ್ರಾಸ್ ಹೊಪ್ಪರ್ಗೆ ಏನಾಯ್ತು, ಆವಾಗ ಅದಕ್ಕೆ ಏನೂ ಆಹಾರ ಸಿಗ್ತಾ ಇರಲಿಲ್ಲ.
ಈ ಆ್ಯಂಟಿಂದು ಮನೆಗೆ ಬಂದು ಬಾಗಿಲು ಬಡಿತಂತೆ. ಮಿಸ್ಟರ್ ಆ್ಯಂಟ್ ನನಗೆ ಸ್ವಲ್ಪ ಸಹಾಯ ಮಾಡು. ಇವರು ಬಾಗಿಲು ತೆಗೆದಾಗ ಯಾರಿಗೆ ಮಸ್ಕಿರಿ ಮಾಡಿತಲ್ಲ ಅದೇ ಇರುವೆವರೆಗೆ ಬಂತಂತೆ. ಆವಾಗ ಈ ಗ್ರಾಸಪ್ಪರ್, ನಾನು ಸಾಯ್ತಾ ಇದ್ದಾನೆ, ನನಗೆ ಸ್ವಲ್ಪ ಆಹಾರ ಕೊಡು. ಅದಕ್ಕೆ ಇರುವೆ ಹೇಳಿತಂತೆ, ಬೇಸಿಗೆದಲ್ಲಿ ನಾನು ಕೆಲಸ ಮಾಡುವಾಗ ನಿನ್ನನ್ನದು ಮಸ್ಕಿರಿ ಮಾಡಿದ್ಯಲ್ಲ, ಅದೇ ಸಮಯದಲ್ಲಿ ನೀನು ಕೆಲಸ ಮಾಡ್ತಿದ್ರೆ ಇವಾಗ ನಿನ್ನ ಗತಿ ಹೀಗೆ ಬರ್ತಿತ್ತಾ? ಪ್ರಿಯರೇ, ಒಂದು ವಚನ ಓದ್ಕೊಳ್ಳುವ. ದೇವರ ವಾಕ್ಯ ಏನು ಹೇಳುತ್ತೆ ಅಂತೆ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ದ ಬುಕ್ ಆಫ್ ಮ್ಯಾಥ್ಯೂ. ಮರ್ತಾಯನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 19ನೇ ವಚನದಿಂದ ನಾನು ಓದ್ತೇನೆ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 19. ಯೇಸು ಸ್ವಾಮಿ ಹೇಳ್ತಾರೆ, ಲೇ ನಾಟ್ ಅಪ್ ಫಾರ್ ಯೋರ್ ಸೆಲ್ಸ್ ಟ್ರೆಷರ್ಸ್ ಅಪಾನ್ ಅರ್ತ್ ವೆ ಮಾತ್ ಆ್ಯಂಡ್ ರಸ್ಟ್ ಡತ್ ಕರಪ್ಟ್ ಆ್ಯಂಡ್ ವೆ ಥೀವ್ಸ್ ಬ್ರೇಕ್ ಥ್ರೂ ಆ್ಯಂಡ್ ಸ್ಟೀಲ್. But lay up for yourselves treasures in heaven, where neither moth nor rust doth corrupt, and where thieves do not break through nor steal. For where your treasure is, there will your heart be. 19ನೇ ವಚನ ಹೀಗೆ ಹೇಳುತ್ತೆ, ಲೇ ನಾಟ್ ಅಪ್ ಫಾರ್ ಯೋರ್ ಸೆಲ್ಸ್ ಟ್ರೆಷರ್ಸ್ ಅಪಾನ್ ದಿ ಅರ್ತ್. ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂದರೆ, ಈ ಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಡ್ರಿ. ಪ್ರಿಯರೇ, ಈ ಇರುವೆಯಿಂದ ನಾವು ಕಲಿಯೋದು, ನೀವು ಯೋಚನೆ ಮಾಡಿರ್ಬೋದು, ನಾನು ಹೇಳ್ತಾ ಇದ್ದೇನೆಂದರೆ ಗಂಟು ಮಾಡಿ ಇಡಬೇಕು. ವಯಸ್ಸಾದಾಗ ನಮಗೆ ಹಣದು ಸಹಾಯ ಬೇಕಾಗ್ಬೋದು. ಇಲ್ಲ ಪ್ರಿಯರೇ, ವಿ ಹ್ಯಾವ್ ಅ ಪ್ರಿನ್ಸಿಪಲ್. ಆ ಪ್ರಿನ್ಸಿಪಲ್ ಅಂದರೆ ಸೋ ಸಮ್, ಸೇವ್ ಸಮ್, ಸ್ಪೆಂಡ್ ಸಮ್. 3 ಎಸ್ಗಳು ಏನೆಂದರೆ, ಮೊದಲನೇದಾಗಿ ನಾವು ಬಿತ್ತಬೇಕು, ಎರಡನೇದಾಗಿ ನಾವು ಸ್ವಲ್ಪ ಕೂಡಿಸಿರಬೇಕು, ಮೂರನೇದಾಗಿ ನಾವು ಸ್ವಲ್ಪ ಖರ್ಚು ಮಾಡಬೇಕು. ಇದು ನಮ್ಮ ನಿಯಮ, ನಾವು ಇದನ್ನು ಮಾಡಬೇಕು. ನಾವು ಇವತ್ತು ಸಂಬಳ ಬಂತು. ಮೊನ್ನೆ ಒಬ್ಬರ ಹತ್ರ ನಾನು ಮಾತಾಡ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು, ನನಗೆ ಸಂಬಳ ಬರುತ್ತೆ ಸಿಸ್ಟರ್, 15ನೇ ತಾರೀಕು ಅಂದರೆ ನನ್ನ ಸಂಬಳ ಮುಗ್ದು ಹೋಗ್ಬಿಡುತ್ತೆ, ನನಗೆ ಆಮೇಲೆ ಕಷ್ಟ ಆಗುತ್ತೆ. ಹೌದು, ಸಣ್ಣ ಸಂಬಳ ಇದ್ದವ್ರಿಗೆ ಕಷ್ಟ ಆಗುತ್ತೆ. ಆದರೆ ಈ ನಿಯಮವನ್ನು ನಾವು ಕಲಿಬೇಕು. ಆದರೆ ಸ್ಪಿರಿಚುವಲ್ ಲೈಫಲ್ಲಿ ನಾವು ನೋಡಿದರೆ ನಮ್ಮ ಜೀವನ ಏನೆಂದರೆ, ಈ ಲೋಕ ಅಷ್ಟೇ ನಮ್ಮ ಜೀವನ ಅಲ್ಲ ಪ್ರಿಯರೇ. ನಮ್ಮ ಇನ್ನೂ ಜೀವನ ಅಲ್ಲಿ ಇದೆ. ನಾವು ಈ ಲೋಕದಲ್ಲಿ ಇದ್ದರೂ ಸಹ ಈ ಲೋಕದವ್ರು ಅಲ್ಲ. ನೀವು ನಾನು ಏನೋ ಒಂದು ಕೂಡಿಸಿ ಇರಬೇಕಂತೆ. ನಾವು ಇಲ್ಲಿ ಮಾಡುವ ಒಳ್ಳೆ ಕಾರ್ಯಗಳು ಆ ಲೋಕದಲ್ಲಿ ಇಟ್ಸ್ ಲೈಕ್ ಅ ವೈಟ್ ಲಿನನ್ ಟು ಅಸ್, ಶುಭ್ರವಾದ ಒಂದು ವಸ್ತ್ರವಾಗಿದೆ ಪ್ರಿಯರೇ. ನಾವು ಇವತ್ತು ನಮ್ಮ ಆ ಲೋಕ ಬಗ್ಗೆ ಯೋಚನೆ ಮಾಡ್ತವ, ಅಥವಾ ಈ ಲೋಕದಲ್ಲಿ ಸಹ ಗಲಾತ್ಯ 6:7 ಏನು ಹೇಳುತ್ತೆ ಅಂದರೆ, ನಾವು ಏನನ್ನು ಬಿತ್ತವೋ ಅದನ್ನೇ ಕೊಯ್ತವೆ. ನಾವು ಇವತ್ತು ಬಿತ್ತುವುದು ನಮ್ಮ ಬೀಜ ಆಗಿದೆ ಪ್ರಿಯರೇ, ಆದರೆ ನಾವು ಕೊಯ್ಯೋದು ಅದು ನಮ್ಮ ಹಾರ್ವೆಸ್ಟ್ ಆಗಿದೆ, ನಮ್ಮ ಸುಗ್ಗಿ ಕಾಲ ಆಗಿದೆ. ನಾವು ಈ ಒಂದು ಇರುವೆಯಿಂದ ಕಲಿಯೋದೇನೆಂದರೆ, ಅವರು ಶೇಖರಿಸ್ತಾ ಇರ್ತಾರೆ. ನೀವು ನಾನು ಸಹ ಶೇಖರಿಸಿಡಬೇಕು. ವಿ ಹ್ಯಾವ್ ಟು ಸ್ಟೋರ್ ವಾಟ್? ಗುಡ್ ವರ್ಕ್ಸ್, encouraging words, helping people, going an extra mile, being there for people, praying for people, joining hands together for ministry. ಇಷ್ಟೊಂದು ಕಾರ್ಯ ನಾವು ಮಾಡ್ಬೋದು ಪ್ರಿಯರೇ. ಅದು ಏನೆಂದರೆ, ವಿ ಆರ್ ಸ್ಟೋರಿಂಗ್ ಫಾರ್ ಅವರ್ ಫ್ಯೂಚರ್. ಹೇಗೆ ನಾವು ನಮ್ಮ ಸಂಬಳದಲ್ಲಿ ಅಥವಾ ನಮ್ಮ ಬಿಸ್ನೆಸ್ ಮಾಡ್ತೇವೆ, ಅಥವಾ ಏನೋ ಒಂದು ನಮಗೆ ಇನ್ಕಮ್ ಬಂದರೆ ಅದರಲ್ಲಿ ನಾವು ಸೇವ್ ಮಾಡಲಿಕ್ಕೆ ಇಷ್ಟು ತಲೆ ಖರ್ಚು ಮಾಡ್ತೇವೆ. ಎಲ್ಲಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಎಲ್ಲಿ ನನಗೆ ರಿಟರ್ನ್ಸ್ ಒಳ್ಳೆ ಬರ್ಬೋದು ಅಂತ ನೀವು ನಾನು ಯೋಚನೆ ಮಾಡ್ತೇವಲ್ಲ. ಐ ಆಮ್ ನಾಟ್ ಎಕ್ಸಮ್ಟೆಡ್, ಐ ಆಮ್ ಆಲ್ಸೋ ಇನ್ ದ್ಯಾಟ್. ಎಲ್ಲಿ ನನಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಈಗ ನಾವು ನೋಡ್ತೇವೆ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ತುಂಬ ಕಮ್ಮಿ ಇದೆ, ನಾನು ಎಲ್ಲಿ ಅದಕ್ಕೆ ನನಗೆ ಒಳ್ಳೆ ಒಂದು ಪ್ರಾಫಿಟ್ ಬರ್ಬೋದು ನನ್ನ ಕಾಸಿಗೆ ಅಂತ ವಿ ಥಿಂಕ್ ಸೋ ಮಚ್. ಅದೇ ಸಮಯದಲ್ಲಿ ವೈ ನಾಟ್ ವಿ ಥಿಂಕ್ ಅಬೌಟ್ ಅವರ್ ಸ್ಪಿರಿಚುವಲ್ ಲೈಫ್? You and I have to learn from the ants. What have we got to learn? They store for their future because they don't want to have problem during the winter. They don't want to have lack of food during the winter. ಅವ್ರಿಗೆ ಗೊತ್ತಿದೆ, ಈ ಇರುವೆಗೆ ಏನು ಗೊತ್ತಿದೆ ಅಂದರೆ, ಈ ಒಂದು ಬೇಸಿಗೆ ಕಾಲ ಇದೆ, ಈ ಕಾಲದಲ್ಲಿ ನಾನು ಏನು ಮಾಡಬೇಕು? ಕೂಡಿಸಿಡಬೇಕು. ಯಾಕೆಂದರೆ ಇನ್ನೊಂದು ಕಾಲ ಬರುತ್ತೆ, ಕಾಲ. ಆ ಕಾಲದಲ್ಲಿ ನನಗೆ ಕೂಡಿಸಿಡ್ಲಿಕ್ಕೆ ಆಗೋದಿಲ್ಲ. ಅದು ಒಂದು ಹಾರ್ವೆಸ್ಟ್ ಟೈಮ್ ಆಗಿರ್ತದೆ. ಯಾಕೆಂದರೆ ಕೂಡಿಸಿಟ್ಟದ ಆಹಾರ ಆವಾಗ ತಿಂತಾರೆ. ಪ್ರಿಯರೇ, ಹ್ಯಾವ್ ವಿ ಎವರ್ ಟೇಕನ್ ಅ ಥಾಟ್ ಆಫ್ ವಾಟ್ ಆರ್ ವಿ ಸ್ಟೋರಿಂಗ್ ಅಪ್?
ಯೇಸು ಸ್ವಾಮಿ ಇಲ್ಲಿ ಹೇಳ್ತಾರೇನೆಂದರೆ, ಈ ಲೋಕದಲ್ಲಿ ನಾವು ಟ್ರೆಷರ್ಸನ್ನು ಸೇರಿ ಇಟ್ಟರೆ ಅದಕ್ಕೆ ಹುಳ ಬೀಳುತ್ತೆ. ಗಂಟನ್ನು ನಾವು ಸೇರಿ ಇಟ್ಟರೆ ಹುಳ ಬೀಳುತ್ತೆ. ವಿ ಆರ್ ಸಪೋಸ್ ಟು ಲೇ ಆರ್ ಟ್ರೆಷರ್ಸ್ ಅಪ್. ಹೌ ಕ್ಯಾನ್ ವಿ ಲೇ? ಬಿ ದೇರ್ ಫಾರ್ ಪೀಪಲ್. Give an encouraging word. Give a hug to someone who is in tear. Put an arm around somebody. Comfort somebody. Go for an extra mile. Be there for somebody. ಈ ಕಾಲದಲ್ಲಿ ಪ್ರಿಯರೇ, ಲೋಕ ಬೇರೆ ಇದೆ, ದೇವರ ಜನರು ಬೇರೆ ಇದ್ದಾರೆ. ನಾವು ಈ ಸಮಯದಲ್ಲಿ ಒಂದು ಇರುವೆ ಥರ ನಮ್ಮ ಫ್ಯೂಚರನ್ನು ಯೋಚನೆ ಮಾಡಿ, ಲೆಟ್ ಅಸ್ ರಿಯಲಿ ಸ್ಟೋರ್ ಅಪ್ ಗುಡ್ ಥಿಂಗ್ಸ್, ಬಿಕಾಸ್ ಇಟ್ ವಿಲ್ ಕಮ್ ಬ್ಯಾಕ್ ಟು ಅಸ್. ಅದು ತಿರುಗಿ ನನಗೇ ಬರುತ್ತೆ. ಹೇಗೆ ಇರುವೆ ತನ್ನ ಆಹಾರವನ್ನು ಸೇರಿಸಿ ಚಳಿಗಾಲದಲ್ಲಿ ಅದನ್ನು ಅನುಭವಿಸ್ತಾನೋ, ಅದೇ ರೀತಿಯಲ್ಲಿ ನಾವು ನಮ್ಮ ಸ್ಪಿರಿಚುವಲ್ ಲೈಫನ್ನು ಯೋಚನೆ ಮಾಡಿರಿ. ಆಮ್ ಐ ದೇರ್ ಫಾರ್ ಪೀಪಲ್? ಕ್ಯಾನ್ ಪೀಪಲ್ ಸೇ ದ್ಯಾಟ್, ಓ ಸಿಸ್ಟರ್ ಡಾಕರ್ಸ್ ಇದ್ದಾರೆ, ಅವ್ರು ಸಹಾಯ ಮಾಡ್ತಾರೆ. ಓ ಇಂಥವ್ರಿದ್ದಾರೆ, ಅವ್ರು ಪ್ರಾರ್ಥನೆ ಮಾಡ್ತಾರೆ. ಓ ಅಂಥವ್ರಿದ್ದಾರೆ, ಅವ್ರಿಗೆ ನಾವು ಯಾವಾಗಾದರೂ ಸಹಾಯ ಕೇಳಿದರೆ ಅವರು ಇಲ್ಲ ಹೇಳಲ್ಲ. ದೀಸ್ ಆರ್ ದ ಥಿಂಗ್ಸ್ ವಿ ಆರ್ ಸ್ಟೋರಿಂಗ್ ಅಪ್ ಫಾರ್ ಅವರ್ ಫ್ಯೂಚರ್. ಇದು ಒಂದು ಸಂಗತಿ. ಇನ್ನೊಂದು ಸಂಗತಿ ಏನೆಂದರೆ, ಇರುವೆಯಿಂದ ಕಲಿಯೋದು ನಾವು ಇಸ್ ಎ ಟೀಮ್ ವರ್ಕ್. ಇಟ್ಸ್ ಅ ಟೀಮ್ ವರ್ಕ್. ಇಲ್ಲಿ ನಾವು ತುಂಬ ಏಟ್ ತಿಂತೇವೆ ಪ್ರಿಯರೇ. ಕ್ರೈಸ್ತರಾದ ನಾವು ಇವತ್ತು ನಮ್ಮಲ್ಲಿ ಇಷ್ಟು ಡಿವಿಷನ್ಸ್ ಇದೆ. ನಾವು ಒಂದೇ ಸಭೆಗೆ ಹೋಗ್ತೇವೆ, ಒಂದೇ ಸಭೆಯಲ್ಲಿ ಹೋಗಿ ಒಂದೇ ಸಭಾಪಾಲಕನು ಹೇಳಿದ ಮಾತುಗಳನ್ನು ಕೇಳ್ತೇವೆ, ದೇವರ ವಾಕ್ಯ, ಅದೇ ದೇವರ ವಾಕ್ಯದಿಂದ ಬೋಧನೆ ಕೇಳ್ತೇವೆ. ಆದರೆ ನಾವು 100 ಮಂದಿ ಇದ್ದರೆ ನಮಗೆ 100 ಐಡಿಯಾಸ್ ಇದೆ. ವಿ ಹ್ಯಾವ್ ಹಂಡ್ರೆಡ್ಸ್ ಆಫ್ ಡಿವಿಷನ್ ಅಮಾಂಗ್ ಅಸ್. ಇದರಲ್ಲಿ ಟೀಮ್ ವರ್ಕ್ ಎಲ್ಲಿದೆ? ನಾನಿದು ಈ ಒಂದು ವಾಕ್ಯವನ್ನು ಧ್ಯಾನ ಮಾಡಿದಾಗ ಐ ಫೆಲ್ಟ್ ಅಶೇಮ್ಡ್ ಆಫ್ ಮೈ ಸೆಲ್ಫ್. ಯಾಕೆಂದರೆ ನಮ್ಮಲ್ಲಿ ಟೀಮ್ ವರ್ಕ್ ಇದೆನಾ? ಟೀಮ್ ವರ್ಕ್ ಏನಾಗುತ್ತೆ ಅಂದರೆ, ಕೈಗೆ ಕೈ ನಾವು ಜೋಡಿಸಿದರೆ ವಿ ಬಿಕಮ್ ಸೋ ಸ್ಟ್ರಾಂಗ್. ಒಂದೇ ಸಿಂಗಲ್ ಕಡ್ಡಿ ಇತ್ತೆಂದರೆ ಸುಲಭವಾಗಿ ಮುರಿಬೋದು. ಬಟ್ ಇಫ್ ಯು ಹ್ಯಾವ್ ಅ ಬಂಡಲ್ ಆಫ್ ಸ್ಟಿಕ್ಸ್, ಇಟ್ ಈಸ್ ನಾಟ್ ಪಾಸಿಬಲ್ ಟು ಬ್ರೇಕ್. ಈ ಇರುವೆಯಿಂದ ನಾವು ಕಲಿಯೋದು ಏನು? ಇಟ್ ಹ್ಯಾಸ್ ಅ ಟೀಮ್ ವರ್ಕ್. ಎಂಥ ದೊಡ್ಡ ವಸ್ತು ಇದ್ದರೂ ಇಟ್ ಕ್ಯಾನ್ ಕ್ಯಾರಿ, ಇಟ್ ಕ್ಯಾನ್ ಡೂ ಇಟ್. ಒಂದು ವಚನ ನಾವು ದೇವರ ವಾಕ್ಯದಿಂದ ಓದ್ಕೊಳ್ಳುವ ಪ್ರಿಯರೇ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು 1 ಕೊರಿಂಥಿಯನ್ಸ್, ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 12ನೇ ವಚನದಿಂದ ಓದ್ತಾನೆ. 1 Corinthians chapter 12 verse 12. For as the body is one and hath many members, and all the members of that one body being many are one body. 14ನೇ ವಚನ ಹೇಳುತ್ತೆ, for the body is not one member but many. If the foot shall say, because I am not the hand, I am not of the body, is it therefore not of the body? And if the ear shall say, because I am not the eye, I am not the body, is it therefore not of the body? If the whole body were an eye, where were the hearing? If the whole were hearing, where was the smelling? But now hath God set the members, every one of them, in the body as it pleaseth him. And if they were all one member, where were the body? But now are there many members, but yet one body. Amen. ಪೌಲ ಬರೀತಾನೇನೆಂದರೆ, ಅನೇಕ ದೇಹದ ಅಂಗಗಳಿದೆ, ಆದರೆ ಒಂದೇ ಶರೀರ. ಇವತ್ತು ಯೇಸುಸ್ವಾಮಿಗೆ ನಮ್ಮನ್ನು ನೋಡಿ, ನನ್ನನ್ನು ನೋಡಿ ದುಃಖ ಆಗ್ತಾ ಇರ್ಬೋದು. ಯಾಕೆಂದರೆ ವಿ ಆರ್ ಆಲ್ ಇಂಟ್ರೆಸ್ಟೆಡ್ ಇನ್ ಬಿಲ್ಡಿಂಗ್ ಮೈ ಕಿಂಗ್ಡಮ್, ನಾಟ್ ಹಿಸ್ ಕಿಂಗ್ಡಮ್, ಮೈ ಕಿಂಗ್ಡಮ್. ನನ್ನ ಸಭೆ ದೊಡ್ಡದಾಗಬೇಕು, ನನಗೆ ಹೆಚ್ಚು ಲೈಕ್ಸ್ ಬರಬೇಕು, ನನಗೆ ಹೆಚ್ಚು ವ್ಯೂಸ್ ಇರಬೇಕು, ನನಗೆ ಹೆಚ್ಚು ಫ್ಯಾನ್ಸ್ ಇರಬೇಕು. ಐ ಶುಡ್ ಬಿ ನೋನ್, ಐ ಆ್ಯಂಡ್ ಐ ಆ್ಯಂಡ್ ಐ. ಯೇಸು ಸ್ವಾಮಿ ಅದಕ್ಕೆ ಬಂದಿಲ್ಲ. ಹಿ ಕೇಮ್ ಟು ಎಸ್ಟಾಬ್ಲಿಷ್ ಹಿಸ್ ಆ್ಯಂಡ್ ಹಿಸ್ ಆ್ಯಂಡ್ ಹಿಸ್. ವಿ ಆರ್ ಓನ್ಲಿ ಹಿಸ್ ವರ್ಕರ್ಸ್. ಇರುವೆಯಿಂದ ಕಲಿಯುವುದೇನೆಂದರೆ, ವಿ ಹ್ಯಾವ್ ಟು ಹ್ಯಾವ್ ಅ ಟೀಮ್ ವರ್ಕ್. ನನ್ನ ಸಭೆಯಲ್ಲಿ ಯಾವಾಗಲೂ ನನ್ನ ಸಹೋದರಿಯರಿಗೆ ಹೇಳೋದೇನೆಂದರೆ, ನನಗೆ ಒಬ್ಬಳಿಂದ ಮಾಡಲಿಕ್ಕೆ ಆಗಲ್ಲ. ನಾವೆಲ್ಲ ಸಹೋದರಿಯರು ಕೈಗೂಡಿಸಿದರೆ ವಿ ಕ್ಯಾನ್ ಡೂ ಗ್ರೇಟ್ ಥಿಂಗ್ಸ್. ಯಾವಾಗ ನಾನಿಂದು ಪ್ರಾರಂಭ ಮಾಡಿದೆವೋ, ಸಚ್ ಎ ಯೂನಿಟಿ. ಐ ನೋ ಇಟ್ಸ್ ಡಿಫಿಕಲ್ಟ್. ವಿ ಹ್ಯಾವ್ ಡೈವರ್ಸ್ ಕೈಂಡ್ಸ್ ಆಫ್ ಥಿಂಕಿಂಗ್, ಡಿಫ್ರೆಂಟ್ ಥಾಟ್ಸ್ ಎಲ್ಲ ಇದೆ, ಡಿಫ್ರೆಂಟ್ ಆ್ಯಟಿಟ್ಯೂಡ್ಸ್ ಎಲ್ಲ ಇದ್ದರೂ ಸಹ ಒನ್ ಗೋಲ್. ವಿ ಆರ್ ಒನ್ ಮೆಂಬರ್, ವಿ ಬಿಲಾಂಗ್ ಟು ಕ್ರೈಸ್ಟ್. ಇದು ಟೀಮ್ ವರ್ಕ್ ನಾವು ಕಲಿಬೇಕು ಪ್ರಿಯರೇ. ಆ್ಯಸ್ ಕ್ರಿಶ್ಚಿಯನ್ಸ್ ವಿ ಹ್ಯಾವ್ ಟು ಲರ್ನ್ ಟೀಮ್ ವರ್ಕ್. ಕೊನೆಯದಾಗಿ ಪರ್ಸಿಸ್ಟೆಂಟ್. ಏನೆಂದರೆ ಬಿಟ್ಟು ಕೊಡೋದಿಲ್ಲ. ಈ ಇರುವೆಗಳಿಂದ ನಾವು ಕಲಿಯೋದೇನೆಂದರೆ, ಅವ್ರು ಬಿಟ್ಟು ಕೊಡೋದಿಲ್ಲ. ನೀವು ಬೇಕಾದು ಮಾಡಿರಿ, ಮತ್ತೆ ನೀವು ನೋಡ್ತೀರಿ ಆ ಇರುವೆ ಅಲ್ಲಿದೆ. ಆದರೆ ನಾವು ಹೇಗೆ, ಒಂದು ಸ್ವಲ್ಪ ಶೋಧನೆ ಬಂತ, ಒಂದು ಸ್ವಲ್ಪ ಕಷ್ಟ ಬಂತ, ದೇವರು ಬೇಡ, ವಾಕ್ಯ ಬೇಡ, ಪ್ರಾರ್ಥನೆ ಬೇಡ, ಸಭೆ ಬೇಡ, ಹೌದಲ್ಲ?
ಇಲ್ಲ ಪ್ರಿಯರೇ, ಯಾಕೆ ಈ ವಚನ ಇಲ್ಲಿ ಬರ್ದೆ ಅಂದರೆ ಲರ್ನ್ ಫ್ರಮ್ ದ ಆ್ಯಂಡ್ಸ್, ಇರುವೆಯಿಂದ ಕಲೀರಿ. ಯಾಕೆಂದರೆ ನಾವು ಹಾಗೆ ಇಲ್ಲ. ಲೆಟ್ ಅಸ್ ಬಿ ಪರ್ಸಿಸ್ಟೆಂಟ್ ವೆದರ್ ಲೈಫ್ ಆರ್ ಡೆತ್ ವಿ ವಿಲ್ ಸರ್ವ್ ದ ಲಾರ್ಡ್. ಮ್ಯಾನ್, ನಾನು ನಂಬ್ತಾನೆ ಈ ವಾಕ್ಯ ನಿಮಗೆ ಆದರಣೆ ಕೊಡುತ್ತೆ. ಇರುವೆಗಳನ್ನು ನೋಡಿದಾಗ ಈ ವಾಕ್ಯವನ್ನು ನೆನಪಿಟ್ಕೊಳ್ರಿ. 5 ಸಂಗತಿಗಳು ನಾನು ಹೇಳಿದ್ದೇನೆ ಅಂದರೆ, ಮೊದಲನೇದಾಗಿ ಇಟ್ ಈಸ್ ವೆರಿ ವೈಸ್. ಎರಡನೇದಾಗಿ ನಾನು ಹೇಳಿದೆ ಅಂದರೆ ಅದಕ್ಕೆ ಲೀಡರ್ ಇಲ್ಲದ್ರೂ ಕೆಲಸ ಮಾಡುತ್ತೆ. ಮೂರನೇದಾಗಿ ನಾನು ಹೇಳಿದೆ ಅಂದರೆ ಅದದು ಫ್ಯೂಚರ್ ಬಗ್ಗೆ ಯೋಚನೆ ಮಾಡುತ್ತೆ. ನಾಲ್ಕನೇದಾಗಿ ಅದು ಏನು ಮಾಡುತ್ತೆ ಅಂದರೆ ಟೀಮ್ ವರ್ಕ್ ಕೆಲಸ ಮಾಡುತ್ತೆ. 5ನೇದಾಗಿ ಪರ್ಸಿಸ್ಟೆಂಟ್, ಬಿಟ್ಟು ಕೊಡೋದಿಲ್ಲ. ಪ್ರಿಯರೇ, ನೀವು ನಾನು ಇರುವೆದಾಗಿ ಜಾಣರಾಗಿ ನಮ್ಮ ಮೂಲಕ ದೇವರಿಗೆ ಮಹಿಮೆ ಆಗಲಿ. ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಇನ್ನೊಂದು ಆವರ್ತೆ ಸ್ತೋತ್ರ ಸಲ್ಲಿಸ್ತವಪ್ಪ. ನಿಮ್ಮ ವಾಕ್ಯದಲ್ಲಿ ನಮಗೆ ಹೇಳಿದಿರಿ, ಇರುವೆಯಿಂದ ಕಲೀರಿ. ಹೌದು ಸ್ವಾಮಿ, ನಾವು ಇರುವೆಯಿಂದ ಕಲಿತಾ ಇದ್ದಾವೆ ಸ್ವಾಮಿ. ಆ ಇರುವೆಗೆ ಇರುವ ಜಾಣತನ, ಇರುವೆಗೆ ಇರುವ ಫ್ಯೂಚರ್ದ ಒಂದು ಆಲೋಚನೆ, ಟೀಮ್ ವರ್ಕ್, ಪರ್ಸಿಸ್ಟೆಂಟ್ ಫಾದರ್. ವಿದೌಟ್ ಎನಿ ಲೀಡರ್ ಇಟ್ ಡಸ್ ಇಟ್ಸ್ ವರ್ಕ್ ಟು ಪರ್ಫೆಕ್ಷನ್ ಫಾದರ್. ಹಾಗೆ ನಾವು ಆಗುವಂಗೆ ನಮಗೆಲ್ಲರಿಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.